ನೋಡಿ, ಈ ರೀತಿಯ ಗಲಾಟೆ ಆದಂತಹ ಸಂದರ್ಭದಲ್ಲಿ ಪೊಲೀಸರು ತಪ್ಪು ಕನ್ನಡಿಗರದ್ದೇ ಅನ್ನುವಂತಹ ವಿಚಾರ ಇದೆಯಲ್ಲ, ಆ ಮನಸ್ಥಿತಿಯಿಂದ ಹೊರಬರಬೇಕು. ತನಿಖೆ ಆದ್ಮೇಲೆ ಒಂದು ನಿರ್ಧಾರಕ್ಕೆ ಬರಬೇಕು. ಈ ಹಲ್ಲೆ ಕೇಸ್ಗೆ ಭಾಷಾ ಸ್ವರೂಪ ಕೊಟ್ಟಂತಹ ಅಧಿಕಾರಿಯ ವಿರುದ್ಧ ಈಗ ಜನ ಕೆಂಡ ಕಾರ್ತಾ ಇದ್ದಾರೆ. ಜಾಲತಾಣದಲ್ಲಿ ಅರೆಸ್ಟ್ ಶಿರಾಧಿತ್ಯ ಹ್ಯಾಶ್ಟ್ಯಾಗ್ ಈ ಕ್ಯಾಂಪೇನ್ ನಡೀತಾ ಇದೆ. ಕನ್ನಡಿಗನ ಮೇಲೆ ಅಮಾನುಷ್ಯವಾಗಿ ಹಲ್ಲೆ ಮಾಡಿ ಡ್ರಾಮಾ ಮಾಡಿದ್ದಾರೆ. ತಾನೇ ಹಲ್ಲೆ ಮಾಡಿ ತಾನೇ ದೂರನ್ನು ಕೊಟ್ಟಿದ್ದಾರೆ. ಕನ್ನಡಿಗರು ನನಗೆ ಹೊಡೆದ್ರು ಅಂಥೇಳಿ ಕತೆ ಕಟ್ಟುವಂತಹ ಕೆಲಸ ಮಾಡಿದ್ದಾರೆ. ಬೋಸ್ ತರಹದ ಅಧಿಕಾರಿಗಳಿಗೆ ರಕ್ಷಣಾ ಇಲಾಖೆಗೆ ಕಪ್ಪು ಚುಕ್ಕೆ. ಕೂಡಲೇ ರಕ್ಷಣಾ ಅಧಿಕಾರಿಗಳು ಶಿಲಾದಿತ್ಯ ಬೋಸ್ನನ್ನು ಅರೆಸ್ಟ್ ಮಾಡಬೇಕು, ಪೊಲೀಸ್ ಕಮಿಷನರ್ಗೆ ಟ್ಯಾಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ರಹಿಸಲಾಗ್ತಾ ಇದೆ. ದೊಡ್ಡ ಮಟ್ಟದ ಕ್ಯಾಂಪೇನ್ ಕೂಡ ಮಾಡಲಾಗ್ತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ವಿಂಗ್ ಕಮಾಂಡರ್ ಯಾವ ರೀತಿ ವಿಕಾಸ್ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂತಹ ಫುಟೇಜು, ಮತ್ತೊಂದು ಕಡೆ ಇದನ್ನು ಹೇಗೆ ಭಾಷಾ ವಿಚಾರಕ್ಕಾದಂತಹ ಗಲಾಟೆ ಅಂಥೇಳಿ ಡೈವರ್ಟ್ ಮಾಡಿ ವಿಚಾರವನ್ನೇ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡಿದ್ರು, ತಮ್ಮನ್ನು ತಾವು ಸೇಫ್ ಮಾಡಿಕೊಂಡ್ರು ಅನ್ನುವಂತಹ ವಿಚಾರ CCTV ಫುಟೇಜಲ್ಲಿ ಗೊತ್ತಾಗಿದೆ. ಇದೇ ವಿಚಾರವನ್ನು ಇಟ್ಕೊಂಡು ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಕ್ಯಾಂಪೇನ್ ಆಗ್ತಾ ಇದೆ. ವಿಂಗ್ ಕಮಾಂಡರನ್ನು ಅರೆಸ್ಟ್ ಮಾಡಬೇಕು, ಕನ್ನಡಿಗರ ಮೇಲಾಗುವಂತಹ ದಬ್ಬಾಳಿಕೆ, ಕನ್ನಡಿಗರ ಮೇಲಾಗುವಂತಹ ಹಲ್ಲೆಯನ್ನು ಈ ಮೂಲಕ ನಿಯಂತ್ರಿಸಬೇಕು ಅಂತ ಕೂಡ ನೆಟ್ಟಿಗರು ಆಗ್ರಹಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಉತ್ತರ ಭಾರತದವರಿಂದ ಆಗ್ತಾ ಇರುವಂತಹ ದರ್ಪ ದೌರ್ಜನ್ಯಕ್ಕೆ ಇದೊಂದು ಮತ್ತೊಂದು ಉದಾಹರಣೆ. ಯಾವುದೇ ಕಾರಣಕ್ಕೂ ವಿಂಗ್ ಕಮಾಂಡರನ್ನು ಸುಮ್ಮನೆ ಬಿಡಬಾರ್ದು ಅಂಥೇಳಿ ಪಟ್ಟು ಹಿಡಿದಿದ್ದಾರೆ.